heat, forever on fire. ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ವಿಷಯದಲ್ಲಿಯೂ ಸಹಿತ ಪಾಲಿಟಿಕ್ಸ್ ಮಾಡೋದೇ ಒಂದು ಅವ್ರ ಕೆಲಸ ಆಗಿದೆ. ರಿಸರ್ವೇಷನ್ ತೀರ್ಪು ಬರೀಬೇಕಾದ್ರೆ ಒಳ ವರ್ಗೀಕರಣದ ತೀರ್ಪನ್ನು ಬರೆಯೋ ಸಂದರ್ಭದಲ್ಲಿ ಒಪಿನಿಯನ್ ವ್ಯಕ್ತಪಡಿಸಿದ್ದು ಸುಪ್ರೀಂ ಕೋರ್ಟು ಮತ್ತು ಅದು ಸರ್ಕಾರದ ಮೇಲೆ ಬಿಟ್ಟಿದೆ. ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ನಾವು ಅದನ್ನು ಒಪ್ಪೋದಿಲ್ಲ ಅಂತ. ಎಲ್ಲವೂ ಆದ ನಂತರ ಇಷ್ಟು ದಿವಸ ಸುಮ್ಮನೆ ಇದ್ದು ನಿನ್ನೆ ನಮ್ಮದು ರೆಸಲ್ಯೂಷನ್ ಹೊರಗಡೆ ಬಂದಿದೆ. ಅಶ್ವಿನಿ ವೈಷ್ಣವರು ರೆಸಲ್ಯೂಷನನ್ನು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ SC/ST MP ಗಳ ನಿಯೋಗದಲ್ಲಿ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಹೊರಗಡೆ ಬಂದಿದೆ. ಅದೆಲ್ಲ ಆದ ನಂತರ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಮ್ಮ ಸರ್ಕಾರದ ನಿಲುವು ಮೊದಲು ಸ್ಪಷ್ಟ ಇತ್ತು, ಈಗೂ ಸ್ಪಷ್ಟ ಇದೆ. ಎಲ್ಲಿವರೆಗೆ SC/ST ಸಮಾಜದ ಸಂಪೂರ್ಣವಾಗಿ ಅವರು ಸಮಾಜದ ಇನ್ನಿತರ ಸಮಾಜದ ಜೊತೆಗೆ ಕಾಂಪೀಟ್ ಮಾಡುವಂಥ ಸ್ಥಿತಿಗೆ ಬರೋದಿಲ್ಲ. ಅಲ್ಲಿಯವರೆಗೆ ಅದಕ್ಕೆ ಯಾವುದೇ ಕಾಲಮಿತಿ ಇಲ್ಲ. ಅಲ್ಲಿವರೆಗೆ ರಿಸರ್ವೇಷನ್ ಮುಂದುವರಿತದೆ. ರಿಸರ್ವೇಷನ್ ವಿಲ್ ಬಿ ಕಂಟಿನ್ಯೂಡ್. ಮತ್ತು ಈ ಕೆನೆಪದರ ತೀರ್ಪನ್ನು ಅಥವಾ ಅಭಿಪ್ರಾಯವನ್ನು, ತೀರ್ಪು ಅಲ್ಲ ಅಭಿಪ್ರಾಯವನ್ನು ಭಾರತ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಒಪ್ಪಿಲ್ಲ. ನಿನ್ನೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮದೆಲ್ಲ ರೆಸಲ್ಯೂಷನ್ ಹೊರಗೆ ಬಂದ ನಂತರ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನು ಸರ್ ಇದೊಂದು ಏನು ಬಂಡಾಯ ಅಂತನಾ ಅಥವಾ ಏನು ಪರ್ಯಾಯ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಏನಂತ ಇವತ್ತೇ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು, ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವರು ನೋಡ್ಕೊಳ್ತಾರೆ. ಸರ್, ಈಗ ಪೋಸ್ಕೋ ಪ್ರಕರಣದಲ್ಲಿ ಯಡಿಯೂರಪ್ಪನವರು ಪೋಸ್ಕೋ ಪ್ರಕರಣ